ಮೊದಲ ಪಂದ್ಯ ವಾಶೌಟ್, ಎರಡನೇ ಪಂದ್ಯದಲ್ಲಿ ಸೋಲು. ಇವತ್ತು ಮೂರನೇ ಮ್ಯಾಚ್. ಈ ಮ್ಯಾಚ್ ಗೆದ್ದರಷ್ಟೇ ಸರಣಿಯನ್ನ ಗೆಲ್ಲೋಕೆ ಸಾಧ್ಯ. ಶತಾಯ ಗತಾಯ ಗೆಲ್ಲಲೇಬೇಕಿರುವಂಥ ಈ ಫೈಟ್ಗೆ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ? ಓಪನರ್ಸ್ ಯಾರು? ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ ಜಾಸ್ತಿ ಆದ್ರ? ಸ್ಪಿನ್ ವಿರುದ್ಧ ಒದ್ದಾಡ್ತಾ ಇರೋದಕ್ಕೆ ಸೊಲ್ಯೂಷನ್ ಸಿಕ್ಕಿದ್ಯಾ? ಸೊ ಬೌಲಿಂಗ್ ಯೂನಿಟ್ನಲ್ಲಿ ಏನೆಲ್ಲ ಚೇಂಜಸ್ ಇದೆ? ಭಾರತ ಹಾಗೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಪಂದ್ಯಕ್ಕೂ ಮುನ್ನ ಭಾರತ ತಂಡದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಈ ಪಂದ್ಯ ಭಾರತದ ಪಾಲಿಗೆ ಡೂ ಆರ್ ಡೈ ಮ್ಯಾಚ್. ಯಾಕಂದ್ರೆ ಇಲ್ಲಿ ಗೆದ್ರೆ ಮಾತ್ರನೇ ಸರಣಿಯನ್ನ ಗೆಲ್ಲೋಕೆ ಸಾಧ್ಯ ಇರೋದು. ಐರ್ಲೆಂಡ್ ವಿರುದ್ಧದ ಸಿರೀಸ್ನಲ್ಲಿ 2-2 ಪಂದ್ಯ ಸೋತು ಇಂಗ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚ್ ರದ್ದಾಗಿ ಎರಡನೇ ಮ್ಯಾಚ್ ಅಲ್ಲೂ ಕೂಡ ಭಾರತ ಸೋತಿದೆ. ಸೊ ಅಲ್ಲಿಗೆ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಕಳೆದ 4 ಮ್ಯಾಚ್ಗಳಲ್ಲಿ ಭಾರತ ಒಂದು ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಅಟ್ಲೀಸ್ಟ್ ಇಲ್ಲಿ ಗೆದ್ದರಷ್ಟೇ ಮರ್ಯಾದೆ ಪ್ರಶ್ನೆ ಅದು. ವಿಶ್ವ ಚಾಂಪಿಯನ್ ಆಗಿರುವಂತಹ ಭಾರತ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಬರಬೇಕು ಅಂದ್ರೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಯೂನಿಟ್ ಸೂಪರ್ ಸ್ಟ್ರಾಂಗ್ ಆಗಲೇಬೇಕು. ಅದಕ್ಕಾಗಿ ಈ ಪಂದ್ಯದಲ್ಲಿ ಕೆಲ ಚೇಂಜಸ್ ಅಂತೂ ಪಕ್ಕಾ ಇದೆ. ದುಬಾರಿ ರವಿ ಬಿಷ್ಣೋಯ್ ಪ್ಲೇಯಿಂಗ್ 11 ನಿಂದ ಔಟ್. ಭಾರತ ಹಾಗೆ ಇಂಗ್ಲೆಂಡ್ ನಡುವಿನ ಎರಡನೇ ಮ್ಯಾಚ್ ಅಲ್ಲಿ ಬೌಲಿಂಗ್ ನಲ್ಲಿ ಅತ್ಯಂತ ದುಬಾರಿಯಾಗಿದ್ದ ರವಿ ಬಿಷ್ಣೋಯ್ಗೆ ಈಗ ಮೂರನೇ ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಕ್ಕಾ ಇಲ್ಲ. ಮ್ಯಾಂಚೆಸ್ಟರ್ ನಲ್ಲಿ ನಡೆದಂತ ಆ ಪಂದ್ಯದಲ್ಲಿ ಅಂದ್ರೆ ಎರಡನೇ ಮ್ಯಾಚ್ ಅಲ್ಲಿ 4 ಓವರ್ ಬೌಲ್ ಮಾಡಿದಂತ ಬಿಷ್ಣೋಯ್ ಬರೋಬ್ಬರಿ 60 ರನ್ ಕೊಟ್ಟಿದ್ರು. 15ರ ಎಕಾನಮಿಯಲ್ಲಿ ರನ್ಗಳನ್ನ ಬಿಟ್ಕೊಟ್ಟಿದ್ರು. ಅದರಲ್ಲೂ ಕೂಡ 17ನೇ ಓವರ್ನಲ್ಲಿ ಅಂದ್ರೆ ಒಂದೇ ಓವರ್ನಲ್ಲಿ ಬರೋಬ್ಬರಿ 29 ರನ್ಗಳನ್ನ ಕೊಟ್ಟಿದ್ದು. ಸೊ ಈ ಓವರ್ ಇಡೀ ಪಂದ್ಯವನ್ನ ಇಂಗ್ಲೆಂಡ್ ಕಡೆಗೆ ವಾಲಿಸಿತ್ತು. ಇನ್ನು ಭಾರತದ ಸೋಲಿನ ಬಳಿಕ ಮಾತನಾಡಿದಂತ ನಾಯಕ ಶ್ರೇಯಸ್ ಅಯ್ಯರ್ ಕೂಡ ರವಿ ಬಿಷ್ಣೋಯ್ ಕಡೆಗೆ ಬೊಟ್ಟು ಮಾಡಿದ್ರು. ಪಂದ್ಯ ಎಲ್ಲಿ ಟರ್ನಿಂಗ್ ಪಡೆಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಪರ್ಟಿಕ್ಯುಲರ್ ಪ್ಲೇಯರ್ ಹೆಸರು ಹೇಳೋಕ್ ಆಗಲ್ಲ ಅನ್ನೋ ಮೂಲಕ ರವಿ ಬಿಷ್ಣೋಯ್ ಅವರ ಆ ಒಂದು ಓವರ್ನ ದುಬಾರಿ ಬೌಲಿಂಗ್ಗೆ ಸೋಲಿಗೆ ಕಾರಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಹೀಗಾಗಿ ಈ ಪಂದ್ಯಕ್ಕೆ ಬಿಷ್ಣೋಯ್ ಅವರನ್ನ ಕೈಬಿಟ್ಟು ಅವರ ಬದಲಿಗೆ ಪೇಸ್ ಬೌಲರ್ನ ಆಡಿಸ್ತಾರೆ. ಸೊ ಪ್ರಸಿದ್ಧ ಕೃಷ್ಣಗೆ ಚಾನ್ಸ್ ಕೊಡ್ತಾರೆ ಅಂದ್ರೆ ಕಳೆದ ಪಂದ್ಯಗಳಲ್ಲಿ ಪ್ರಸಿದ್ಧ ಕೃಷ್ಣ ಕೂಡ ತುಂಬಾನೇ ದುಬಾರಿ ಆಗಿದ್ರು. ಸೊ ಹೀಗಾಗಿ ಇಲ್ಲಿ ಪ್ರಿನ್ಸ್ ಯಾದವ್ಗೆ ಅವಕಾಶ ನೀಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಬ್ಯಾಟಿಂಗ್ ಆರ್ಡರ್ ಅಂತ ಬಂದಾಗ ಕಳೆದ ಪಂದ್ಯದಲ್ಲಿ ಆಡಿದವರೇ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾರೆ. ಸೊ ಯಾವುದೇ ಬದಲಾವಣೆ ಇರಲ್ಲ. ಸೊ ಭಾರತ ಅಂತೂ ಮೋಸ್ಟ್ ಡೇಂಜರಸ್ ಆಗಿರುವಂತ ಓಪನಿಂಗ್ ಜೋಡಿಯನ್ನ ಹೊಂದಿದೆ. ಸೊ ಪವರ್ ಪ್ಲೇನು ಕೂಡ ಚೆನ್ನಾಗಿ ಆಗ್ತಿದೆ. ಬಟ್ ಮಿಡಲ್ ಆರ್ಡರ್ ನಲ್ಲಿ ರನ್ಸ್ ಬರ್ತಾ ಇಲ್ಲ. ಅದರಲ್ಲೂ ಕೂಡ ಸ್ಪಿನ್ ವಿರುದ್ಧ ಯಾರು ಕೂಡ ಫೈಟ್ ಕೊಡೋಕೆ ಸಾಧ್ಯನೇ ಆಗ್ತಿಲ್ಲ. ಶಿವಮ್ ದುಬೆ ಸ್ಪಿನ್ ವಿರುದ್ಧ ಚೆನ್ನಾಗಿ ಆಡ್ತಾರೆ ಅಂದ್ರೂ ಕೂಡ ಅವ್ರ ಕಡೆಯಿಂದ ಬಿಗ್ ವಿನ್ನಿಂಗ್ ಅಥವಾ ಮ್ಯಾಚ್ ವಿನ್ನಿಂಗ್ ಅಂತ ಇನ್ನಿಂಗ್ಸ್ ಬರ್ತಿಲ್ಲ. ಜೊತೆಗೆ ತಿಲಕ್ ವರ್ಮಾ ಅಂತೂ ಕಂಪ್ಲೀಟ್ ಅಂಡರ್ ಪ್ರೆಷರ್ ನಲ್ಲಿ ಇದಾರ ಅಥವಾ ಡೌನ್ ಇದೆಯೋ ವೀಕ್ನೆಸ್ ಗೊತ್ತಾಗ್ತಿಲ್ಲ. ಸೊ ಮಿಡಲ್ ಆರ್ಡರ್ ನಲ್ಲಿ ತಿಲಕ್ ಕೂಡ ವರ್ಕ್ ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲ ಚಾಲೆಂಜಸ್ ನಡುವೆ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಭಾರತ ಪರ ಆಸ್ ಯೂಶುವಲ್ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ. ಎಸ್, ಅಭಿಷೇಕ್ ಶರ್ಮಾ ಅದ್ಭುತವಾದಂತ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಕಳೆದ ಪಂದ್ಯಗಳಲ್ಲಿ. ಸೊ ಆಲ್ರೆಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಅಭಿಷೇಕ್ ಶರ್ಮಾ ಮೇಲೆ ಈ ಮ್ಯಾಚ್ ಅಲ್ಲೂ ಕೂಡ ಹೋಪ್ಸ್ ಇದ್ದೇ ಇರುತ್ತೆ. ಸೊ ಇನ್ನು ವೈಭವ್ ಸೂರ್ಯವಂಶಿ ಕಳೆದ ಮ್ಯಾಚ್ ಅಲ್ಲಿ ಡೆಬ್ಯೂ ಮಾಡಿರುವಂತ ಯಂಗೆಸ್ಟ್ ಪ್ಲೇಯರ್. ಸೊ ಸಚಿನ್ ಅವರ ದಾಖಲೆಯನ್ನ ಬ್ರೇಕ್ ಮಾಡಿ ಭಾರತ ಪರ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಪದಾರ್ಪಣೆ ಮಾಡಿದಂತ ಅತ್ಯಂತ ಕಿರಿಯ ಆಟಗಾರ ಎನ್ನುವಂತ ದಾಖಲೆಯೊಂದಿಗೆ ವೈಭವ್ ಸೂರ್ಯವಂಶಿ ಭಾರತ ಪರ ಕಳೆದ ಮ್ಯಾಚ್ ಅಲ್ಲಿ ಡೆಬ್ಯೂ ಮಾಡಿದ್ರು. ಜೊತೆಗೆ 2 6 ಕೂಡ ಬಂದಿತ್ತು ಅವರ ಬ್ಯಾಟಿಂಗ್ ನಲ್ಲಿ. ಬಟ್ 14 ರನ್ ಗಳಿಸಿ ಔಟ್ ಆಗಿದ್ರು. ಬಟ್ ಯಾವತ್ತಿದ್ರು ಕೂಡ ವೈಭವ್ ಸೂರ್ಯವಂಶಿ ಪವರ್ ಪ್ಲೇ ನಲ್ಲಿ ಅಥವಾ ಆರಂಭಿಕರಾಗಿ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡುವಂತ ಶಕ್ತಿ ಇರುವಂತ ಬ್ಯಾಟರ್. ಸೊ ಹೀಗಾಗಿ ಈ ಮ್ಯಾಚ್ ಅಲ್ಲಿ ಕೂಡ ವೈಭವ್ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಅಥವಾ ವೈಭವ್ ಸೂರ್ಯವಂಶಿ ಅವರ ಪವರ್ ಹಿಟ್ಟಿಂಗ್ ಪ್ರದರ್ಶನವನ್ನ ನೋಡೋಕೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಸೊ ಅಭಿಷೇಕ್ ಹಾಗೆ ವೈಭವ್ ಸೂರ್ಯವಂಶಿ ಅವರ ಕಾಂಬಿನೇಷನ್ ನೋಡೋದು ಕೂಡ ನಿಜಕ್ಕೂ ಕೂಡ ಎಕ್ಸ್ಟ್ರಾರ್ಡಿನರಿ. ಯಾಕಂದ್ರೆ ಇವರಿಬ್ರು ಕೂಡ ಸದ್ಯಕ್ಕೆ T20 ಫಾರ್ಮೆಟ್ ನಲ್ಲಿ ಜಗತ್ತಿನಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಡೆಡ್ಲಿಯೆಸ್ಟ್ ಓಪನರ್ಸ್ ಆಗಿ ಕಾಣಿಸ್ತಾ ಇದ್ದಾರೆ. ಸೊ ಇಬ್ರು ಕೂಡ ಪವರ್ ಹಿಟ್ಟರ್ಗಳೇ, ಜೊತೆಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ ಆಗಿರೋದ್ರಿಂದ ಸೊ 6-4 ಗಳನ್ನ ನಿರೀಕ್ಷೆ ಮಾಡಬಹುದು. ಇನ್ನು ನಂಬರ್ 3 ನಲ್ಲಿ ಇಶಾನ್ ಕಿಶನ್ ಬರ್ತಾರೆ. ಸೊ ಇಶಾನ್ ಕಿಶನ್ ಅವ್ರಿಗೆ ಆರಂಭದ ಪಂದ್ಯಗಳಲ್ಲಿ ವಿಶ್ವಕಪ್ ಆದ್ಮೇಲೆ ಸಕ್ಸಸ್ ಸಿಕ್ಕಿರ್ಲಿಲ್ಲ. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದೊಳ್ಳೆ ಕ್ಯಾಮಿಯೋ ಬಂದಿರೋದ್ರಿಂದ ಈ ಮ್ಯಾಚ್ ಅಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಸೊ ನಂಬರ್ 3 ನಲ್ಲಿ ಇಶಾನ್ ಕಿಶನ್ ಬರ್ತಾರೆ. ಅದು ಅಲ್ಲದೆ ಇಲ್ಲಿ ಓಪನರ್ ಆಗಿ ಆಡ್ತಾ ಇದ್ದಂತ ಸಂಜು ಸ್ಯಾಮ್ಸನ್ಗೆ ಈ ಪಂದ್ಯದಲ್ಲೂ ಕೂಡ ಅವಕಾಶ ಇಲ್ಲದೆ ಇರೋದ್ರಿಂದ ಸೊ ವಿಕೆಟ್ ಕೀಪಿಂಗ್ ಮಾಡುವಂತ ಜವಾಬ್ದಾರಿ ಕೂಡ ಇಶಾನ್ ಕಿಶನ್ ಮೇಲೆ ಇರುತ್ತೆ. ಹೀಗಾಗಿ
ಇಶಾನ್ ಕಿಶನ್ ವಿಕೆಟ್ ಕೀಪಿಂಗ್ ಬ್ಯಾಟರ್ ಆಗಿ ನಂಬರ್ 3 ನಲ್ಲಿ ಕಾಣಿಸಿಕೊಳ್ತಾರೆ. ಇನ್ನು ನಂಬರ್ 4 ನಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾರೆ. ಸೊ ಆರಂಭದ 3 ಪಂದ್ಯಗಳಲ್ಲಿ ಶ್ರೇಯಸ್ ಅಯ್ಯರ್ಗೆ ಒಳ್ಳೆ ಇನ್ನಿಂಗ್ಸ್ ಬರದೇ ಇದ್ರು ಕೂಡ ಸೊ 4ನೇ ಮ್ಯಾಚ್ ಅಲ್ಲಿ ಅಂದ್ರೆ ಅವರ ಕ್ಯಾಪ್ಟನ್ ಆಗಿ 4ನೇ ಮ್ಯಾಚ್ ಅಲ್ಲಿ ಜೊತೆಗೆ ಇಂಗ್ಲೆಂಡ್ ಸೀರೀಸ್ ನಲ್ಲಿ 2ನೇ ಮ್ಯಾಚ್ ಅಲ್ಲಿ ಅರ್ಧಶತಕ ಅವ್ರ ಬ್ಯಾಟಿಂಗ್ ನಿಂದ ಬಂದಿದೆ. ಸೊ ಅದೇ ರೀತಿಯಾದಂತಹ ಪ್ರದರ್ಶನವನ್ನ ಕಂಟಿನ್ಯೂ ಮಾಡೋಕೆ ನೋಡ್ತಾರೆ. ಸೊ ನಂಬರ್ 4 ನಲ್ಲಿ ಶ್ರೇಯಸ್ ಬರ್ತಾರೆ. ಇನ್ನು ನಂಬರ್ 5 ನಲ್ಲಿ ತಿಲಕ್ ವರ್ಮಾರನ್ನ ಆಡಿಸ್ತಾ ಇರುವಂತದ್ದು. ಆಕ್ಚುಲಿ ಇಲ್ಲಿ ಚೇಂಜ್ ಮಾಡಬೇಕಾಗಿದೆ ತಿಲಕ್ ವರ್ಮಾರನ್ನ. ಸೊ ತಿಲಕ್ ವರ್ಮಾ ಏನು ನಂಬರ್ 3 ನಲ್ಲಿ ಆಡ್ತಾ ಇದ್ರು ಅವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಬಟ್ ಯಾವಾಗ ಅವರನ್ನ ಮಿಡಲ್ ಆರ್ಡರ್ಗೆ ಕಳಿಸಿದ್ರು, ಇಶಾನ್ ಕಿಶನ್ ಬಂದ್ರು ಅಂತ ಹೇಳಿ ಮಿಡಲ್ ಆರ್ಡರ್ಗೆ ತಿಲಕ್ನ ಕಳಿಸಿದ ಮೇಲೆ ಅವರು ಸ್ಪಿನ್ ವಿರುದ್ಧ ಚೆನ್ನಾಗಿ ಆಡೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ಓಕೆ, ಕಳೆದ ಮ್ಯಾಚಲ್ಲಿ ಲಾಸ್ಟ್ ಓವರ್ನಲ್ಲಿ ಸೊ 1-2 6 1-2 4 ಹೊಡೆದು ಒಂಚೂರು ಏನು ಅಗ್ರೆಸಿವ್ ಕಾಣಿಸ್ಕೊಂಡ್ರು. ಅದು ಕೂಡ ನಂಬರ್ 6 ಅಲ್ಲಿ ಕಳಿಸಿದ್ದು. ಮೊನ್ನೆ ಮ್ಯಾಚಲ್ಲಿ ಅವ್ರನ್ನ ನಂಬರ್ 5 ನಲ್ಲಿ ಶಿವಮ್ ದುಬೆ ಕಳಿಸ್ತಾರೆ, ನಂಬರ್ 6 ಅಲ್ಲಿ ತಿಲಕ್ ವರ್ಮಾ ಕಳಿಸಿದ್ದು. ಬಟ್ ತಿಲಕ್ ವರ್ಮಾಗೆ ಸೊಲ್ಯೂಷನ್ ಕಂಡುಕೊಳ್ಬೇಕಿದೆ, ಯಾಕಂದ್ರೆ ಸ್ಪಿನ್ ವಿರುದ್ಧ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇಲ್ಲ. ಇನ್ನು ಶಿವಮ್ ದುಬೆ ಇರ್ತಾರೆ ಪ್ಲೇಯಿಂಗ್ 11 ನಲ್ಲಿ, ಯಾವುದೇ ಬದಲಾವಣೆ ಇರಲ್ಲ ಶಿವಮ್ ದುಬೆ. ಸೊ ಡೆತ್ ಓವರ್ಗಳಲ್ಲಿ 1-2 ಮ್ಯಾಚ್ಗಳಲ್ಲಿ ತುಂಬಾ ಅದ್ಭುತವಾದಂಥ ಪ್ರದರ್ಶನ ನೀಡ್ತಾರೆ. ಬಟ್ ಆದಷ್ಟು ಟಾಪ್ ಆರ್ಡರ್ ಕೈ ಕೊಟ್ಟಾಗ ಶಿವಮ್ ದುಬೆ ಮೇಲೆ ಡಿಪೆಂಡ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಹರ್ಷಿತ್ ರಾಣಾ ಪ್ಲೇಯಿಂಗ್ 11 ನಲ್ಲಿ ಇರ್ತಾರೆ. ಸೊ ಹರ್ಷಿತ್ ರಾಣಾ ಓಕೆ, ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ. ಸೊ ಹರ್ಷಿತ್ ರಾಣಾನ ಕಂಟಿನ್ಯೂ ಮಾಡ್ತಾರೆ. ಇನ್ನು ಅಕ್ಷರ್ ಪಟೇಲ್, ಸೊ ಲಾಸ್ಟ್ ಮ್ಯಾಚಲ್ಲೂ ಕೂಡ ಬೌಲಿಂಗ್ ಚೆನ್ನಾಗಿತ್ತು ಅಕ್ಷರ್ ಪಟೇಲ್ದು. ಸೊ ಬ್ಯಾಟಿಂಗ್ ಯಾಕೋ ಅಕ್ಷರ್ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. ಹಿಂದಿನ ಅಕ್ಷರ್ ಪಟೇಲ್ ಮತ್ತೆ ಫಾರಮ್ಗೆ ಬರಲೇಬೇಕಿದೆ ಬ್ಯಾಟಿಂಗ್ ವಿಭಾಗದಲ್ಲೂ ಕೂಡ, ಯಾಕಂದ್ರೆ ಸಾಕಷ್ಟು ಹಿಂದಿನ ಮ್ಯಾಚ್ಗಳಲ್ಲಿ ಅಕ್ಷರ್ ಬ್ಯಾಟಿಂಗ್ನಲ್ಲೂ ಕೂಡ ಒಂದು ರೀತಿಯಾಗಿ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಂದಾಗ. ಬಟ್ ಇತ್ತೀಚೆಗೆ ಅವ್ರ ಬ್ಯಾಟ್ ಸೈಲೆಂಟ್ ಆಗಿದೆ IPL ನಿಂದಲೂ ಕೂಡ. ಸೊ ಇಲ್ಲಿ ಸ್ವಲ್ಪ ಅಕ್ಷರ್ ಬ್ಯಾಟಿಂಗ್ ಕಡೆಗೂ ಸ್ವಲ್ಪ ಫಾರ್ಮ್ಗೆ ಬರಬೇಕಿದೆ. ಇನ್ನು ಹರ್ಷದೀಪ್ ಸಿಂಗ್ ಕಂಟಿನ್ಯೂ ಆಗ್ತಾರೆ, ಚೆನ್ನಾಗಿದೆ ಅವರ ಬೌಲಿಂಗ್. ಸೊ ಪೇಸ್ ವಿಭಾಗದಲ್ಲಿ ಹರ್ಷದೀಪ್ ಸಿಂಗ್ ಕಂಟಿನ್ಯೂ ಆಗ್ತಾರೆ. ಇನ್ನು ಪ್ರಿನ್ಸ್ ಯಾದವ್, ಸೊ ಇಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರಿನ್ಸ್ ಯಾದವ್ ಆಡಿರ್ಲಿಲ್ಲ, ರವಿ ಬಿಷ್ಣೋಯ್ರನ್ನ ಆಡಿಸಿದ್ರು. ಬಟ್ ಇಲ್ಲಿ ರವಿ ಬಿಷ್ಣೋಯ್ ಕಳೆದ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ರವಿ ಬಿಷ್ಣೋಯ್ಗೆ ತಂಡದಿಂದ ಗೇಟ್ ಪಾಸ್ ಕೊಟ್ಟು ಇಲ್ಲಿ ಪ್ರಿನ್ಸ್ ಯಾದವ್ನ ಆಡಿಸ್ತಾರೆ. ಪ್ರಿನ್ಸ್ ಯಾದವ್ ಬೌಲಿಂಗ್ ಚೆನ್ನಾಗಿದೆ. ಸೊ ಎಕಾನಮಿ ಕೂಡ ಓಕೆ ಅನ್ನೋ ರೀತಿಯಲ್ಲಿ ಇರೋದ್ರಿಂದ, ಸೊ ಪೇಸ್ ಬೌಲರ್ ಆಗಿರೋದ್ರಿಂದ ಪ್ರಿನ್ಸ್ ಯಾದವ್ ಮೊರೆ ಹೋಗ್ತಾರೆ. ಇನ್ನು ಸ್ಪಿನ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಕಡೆ ನೋಡ್ತಾರೆ. ಸೊ ವರುಣ್ ಚಕ್ರವರ್ತಿ ಹಿಂದೆ ಎಲ್ಲ ಅಂದ್ರೆ ಏಷ್ಯಾ ಕಪ್ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರು. ಬಟ್ ವಿಶ್ವಕಪ್ ಟೈಮ್ ಇಂದ ಈಚೆಗೆ ಅಥವಾ ಕಳೆದ IPL ನಲ್ಲಿ ವರುಣ್ ಸ್ವಲ್ಪ ಡಲ್ ಅನಿಸಿದ್ದಾರೆ. ಸೊ ಅವ್ರು ಒಂದ್ಸಲ ಫಾರಮ್ಗೆ ಬಂದ್ರು ಅಂತಂದ್ರೆ ಮತ್ತೆ T20 ನಲ್ಲಿ ನಂಬರ್ 1 ಬೌಲರ್ ಆಗಿ ಕಂಟಿನ್ಯೂ ಆಗಿ ಮೆರೆದಾಡೋಕೆ ಶುರು ಮಾಡ್ತಾರೆ. ಸೊ ವರುಣ್ಗೆ ಆ ಸ್ಟ್ರೆಂತ್ ಇದ್ದೇ ಇದೆ. ಹೀಗೆ ಬ್ಯಾಟಿಂಗ್ ನಲ್ಲಿ ಯಾವ ಬದಲಾವಣೆ ಕೂಡ ಮಾಡಲ್ಲ, ಅಂದ್ರೆ ಟಾಪ್ 5 ಆರ್ಡರ್ ನಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಸೊ ಇಲ್ಲೂ ಕೂಡ ಸಂಜು ಬೆಂಚ್ ಕಾಯಲೇಬೇಕಾಗುತ್ತೆ. ಆಲ್ರೆಡಿ ನೆಕ್ಸ್ಟ್ ಜಿಂಬಾಬ್ವೆ ಸರಣಿಗೆ ಸಂಜುಗೆ ಅವಕಾಶನೇ ಕೊಟ್ಟಿಲ್ಲ ತಂಡದಲ್ಲಿ. ಸೊ ಈಗ ಪ್ಲೇಯಿಂಗ್ 11 ನಲ್ಲೂ ಕೂಡ ಆಡಿಸೋಕೆ ಸಾಧ್ಯನೇ ಇಲ್ಲ. ಸೊ ಉಳಿದಂತೆ ಬೌಲಿಂಗ್ ನಲ್ಲಿ ಒಂದು ಬದಲಾವಣೆ ಅಷ್ಟೇ ಮಾಡೋದು. ಸೊ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಕೂಡ ಇದೆ. ಟಾಪ್ 7 ಬ್ಯಾಟಿಂಗ್ ನಲ್ಲಿ 6 ಮಂದಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ ಇದ್ದಾರೆ. ಸೊ ಇಲ್ಲೇನು ಭಾರತ ಪರ ಟಾಪ್ 7 ಬ್ಯಾಟರ್ಗಳು ಅಖಾಡಕ್ಕೆ ಇಡ್ತಾ ಇದ್ದಾರೋ ಅದರಲ್ಲಿ 6 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ ಇದ್ದಾರೆ. ಸೊ ಅಲ್ಲಿಗಿಲ್ಲಿ ಲೆಫ್ಟ್ ಹಾಗೆ ರೈಟ್ ಕಾಂಬಿನೇಷನ್ ಎನ್ನುವಂತ ಅಜೆಂಡಾ ಇಲ್ವೇ ಇಲ್ಲ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಗೊತ್ತಾಗ್ತಾ ಇರೋದೇನಂತಂದ್ರೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳಿಗೆ ಜಾಸ್ತಿ ಅವಕಾಶಗಳನ್ನು ಅಥವಾ ಪ್ರಿಫರ್ ಮಾಡ್ತಾ ಇದ್ದಾರೆ ಗೌತಮ್ ಗಂಭೀರ್ ಅನ್ನೋದು. ಸೊ ಕಳೆದ ಮ್ಯಾಚ್ ಅಲ್ಲಿ ಈ ವಿಚಾರದಲ್ಲಿ ವಿಶ್ವ ದಾಖಲೆ ಕೂಡ ಭಾರತ ಮಾಡಿಬಿಟ್ಟಿದೆ. ಅಂದ್ರೆ T20 ಕ್ರಿಕೆಟ್ನ ಇತಿಹಾಸದಲ್ಲಿ ಟಾಪ್ 7 ಬ್ಯಾಟರ್ಗಳ ಪೈಕಿ 6 ಜನ ಎಡಗೈ ಬ್ಯಾಟ್ಸ್ಮನ್ಗಳನ್ನ ಕಣಕ್ಕಿಳಿಸಿದಂತ ವಿಶೇಷ ವಿಶ್ವ ದಾಖಲೆ ಇದು. ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಅಕ್ಷರ್ ಪಟೇಲ್ ಹಾಗೆ ಶಿವಮ್ ದುಬೆ, ಈ 6 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು. ಸೊ ಟಾಪ್ 7 ನಲ್ಲಿ ಕಣಕ್ಕಿಳಿದಂತ ಏಕೈಕ ರೈಟ್ ಹ್ಯಾಂಡ್ ಬ್ಯಾಟರ್ ಅಂದ್ರೆ ಅದು ನಾಯಕ ಶ್ರೇಯಸ್ ಅಯ್ಯರ್ ಮಾತ್ರನೇ. ಸೊ ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ತಂಡ 5 ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳನ್ನ ಬಳಸಿದ್ದೇ ವಿಶ್ವ ದಾಖಲೆಯಾಗಿತ್ತು. ಆದ್ರೆ ಇಲ್ಲಿ ಟೀಮ್ ಇಂಡಿಯಾ ಟಾಪ್ 7 ಬ್ಯಾಟರ್ಗಳ ಪೈಕಿ 6 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳನ್ನ ಬಳಸಿ ವಿಶ್ವ ದಾಖಲೆಯನ್ನ ಬರೆದಿದೆ. ಒಟ್ನಲ್ಲಿ ಗೌತಮ್ ಗಂಭೀರ್ ಬಂದ್ಮೇಲೆ ಟೀಮ್ ಸೆಲೆಕ್ಷನ್, ಪ್ಲೇಯಿಂಗ್ 11 ಹೀಗೆ ಎಲ್ಲದರಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗ್ತಾನೆ ಇದೆ. ಅಟ್ ದಿ ಸೇಮ್ ಟೈಮ್ ರಿಸಲ್ಟ್ ಕೂಡ ಚೇಂಜ್ ಆಗ್ತಿದೆ, ನೆಗೆಟಿವ್ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಸೊ ಈ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ನಮಸ್ಕಾರ.